ಬೇಸಿಗೆಯ ಬಿಸಿ ಮಕ್ಕಳಿಗೆ ಕಸಿವಿಸಿ. ಪರೀಕ್ಷೆಯ ಬಿಸಿಯಲ್ಲಿ ಬೇಯುತ್ತಿದ್ದ ಮನಸ್ಸು ಹಗುರವಾಗಬೇಕು ಎಂದು ಬಯಸಿದಾಗ ಪ್ರಕೃತಿಯ ಬೇಸಿಗೆಯ ಬಿಸಿ ಮಕ್ಕಳನ್ನು ಸತಾಯಿಸುತ್ತದೆ. ಋತುಮಾನಗಳ ವ್ಯತ್ಯಾಸ ಪ್ರಕೃತಿಯ ನಿಯಮವೇ ಆದರೂ ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುವುದು ಎಳೆಯ ಮಕ್ಕಳಿಗೆ ಕಷ್ಟವಾಗುತ್ತದೆ. ಬೇಸಿಗೆಯ ತೊಂದರೆಗಳು ನೋಡುವುದಾದರೆ ಬಿಸಿಲಿನ ಬೇಗೆ, ವಿಪರೀತ ಶೆಕೆ, ಬೆವರುವುದು, ಶರೀರದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದು. ಬೇಸಿಗೆಯಲ್ಲಿ ಸೂರ್ಯನ ಯುವಿ ಕಿರಣಗಳು ಅತ್ಯಂತ ಪ್ರಬಲವಾಗಿರುತ್ತವೆ. ಇದರಿಂದ ಮಕ್ಕಳ ಚರ್ಮಕ್ಕೆ ಹಾನಿಯಾಗುವ ಸಾಧ್ಯತೆ ಹೆಚ್ಚು. ಚರ್ಮವು ನೋವಿನೊಂದಿಗೆ ಕೆಂಪಾಗುವುದು, ಉರಿಯುವುದು, ಸಣ್ಣ ಸಣ್ಣ ಗುಳ್ಳೆಗಳು ಏಳುವುದು, ತುರಿಸುವುದು ಅಂದರೆ ಸನ್ಬರ್ನ್ ಉಂಟಾಗುವುದು. ಕೆಲವು ದಿನಗಳ ನಂತರ ಚರ್ಮ ಒಳಗೆ ಸಿಪ್ಪೆ ಸುಲಿಯಲು ಪ್ರಾರಂಭವಾಗಬಹುದು. ವಾತಾವರಣದಲ್ಲಿ ಶಾಖವು ಹೆಚ್ಚಾಗುವುದರಿಂದ ಉಸಿರಾಡುವ ಗಾಳಿಯು ಬಿಸಿಯಾಗಿ ಮೂಗಿನ ರಕ್ತನಾಳಗಳು ಒಡೆದು ಮೂಗಿನಿಂದ ರಕ್ತಸ್ರಾವವಾಗಬಹುದು. ಬೆವರಿನ ಮೂಲಕ ಲವಣ ಮತ್ತು ನೀರು ಹೊರಹಾಕುವುದರಿಂದ ಅತಿಯಾದ ಬಾಯಾರಿಕೆ ಉಂಟಾಗಬಹುದು. ಕುತ್ತಿಗೆ, ಭುಜ, ಬೆನ್ನು ಇತ್ಯಾದಿ ಸ್ಥಳಗಳಲ್ಲಿ ಬೆವರು ನಿಂತು ಸೆಕೆಬೊಕ್ಕೆಗಳು ಏಳಬಹುದು. ಬಿಸಿಲಿನ ದಾಹವನ್ನು ಕಡಿಮೆ ಮಾಡಲೆಂದು ತಂಪು ನೀರನ್ನು ಕುಡಿಯುವುದರಿಂದ ಗಂಟಲಿನಲ್ಲಿ ಸಹಜ ಉಷ್ಣತೆಗಿಂತ ಕಡಿಮೆಯಾದಾಗ ನಿಶ್ಚಲ ಸ್ಥಿತಿಯಲ್ಲಿದ್ದ ಬ್ಯಾಕ್ಟೀರಿಯಾಗಳು ತಕ್ಷಣ ಸಾವಿರಾರು ಸಂಖ್ಯೆಯಲ್ಲಿ ಬೆಳೆದು ಗಂಟಲಿನ ನಂಜಿಗೆ ಕಾರಣವಾಗಿ ಗಂಟಲಿನಲ್ಲಿ ನಂಜು, ಶೀತ, ಕೆಮ್ಮು ಉಂಟಾಗಬಹುದು. ಸಿಕ್ಕ ನೀರು ಅಥವಾ ಪಾನೀಯಗಳನ್ನು ಕುಡಿಯುವುದರಿಂದ ಬ್ಯಾಕ್ಟೀರಿಯಾ, ವೈರಾಣು, ಅಮೀಬಿಯಾಸಿಸ್ ಕಾಯಿಲೆಗಳಿಂದ ಹೊಟ್ಟೆ ನೋವು, ವಾಂತಿ ಭೇದಿಗಳು ಕಾಡಬಹುದು. ತೀವ್ರವಾದ ಬಿಸಿಲಿನ ಕಾರಣದಿಂದ ಸುಸ್ತು, ನಿಶಕ್ತಿ ಕಾಣಿಸಿಕೊಳ್ಳುವುದರ ಜೊತೆಗೆ ತಲೆ ತಿರುಗುವುದು, ಗೊಂದಲ, ಉಸಿರಾಟದಲ್ಲಿ ಏರುಪೇರು, ಹೃದಯ ಬಡಿತದಲ್ಲಿ ವ್ಯತ್ಯಾಸ, ವಾಕರಿಕೆ ಅಥವಾ ವಾಂತಿ, ಸ್ನಾಯು ಸೆಳೆತ, ಪ್ರಜ್ಞೆ ತಪ್ಪುವಂತಹ ಸ್ಥಿತಿ ಉಂಟಾಗಬಹುದು. ಹಳ್ಳಿಗಳಲ್ಲಿ ಬೇಸಿಗೆಯ ತಾಪಮಾನವನ್ನು ತಪ್ಪಿಸಿಕೊಳ್ಳಲು ಮಕ್ಕಳು ಕೆರೆ, ಕೊಳ್ಳ, ನದಿಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬಹುದು. ಆ ನೀರಿನಲ್ಲಿರುವ ಅಪಾಯಕಾರಿ ಬ್ಯಾಕ್ಟೀರಿಯಾ ಅಥವಾ ಇತರ ಸೂಕ್ಷ್ಮಾಣುಜೀವಿಗಳಿಂದ ತೊಂದರೆಗೆ ಒಳಗಾಗಬಹುದು. ಈಜು ತಿಳಿಯದವರು ನೀರಿನಲ್ಲಿ ಆಟವಾಡಲು ಹೋಗಿ ಅವಘಡಗಳು ಸಂಭವಿಸಬಹುದು. ವಹಿಸಬೇಕಾದ ಜಾಗ್ರತೆಗಳು: ಸಕ್ಕರೆ ಪಾನೀಯಗಳನ್ನು ಕೊಡದಿರುವುದು ಒಳ್ಳೆಯದು. ಎಣ್ಣೆಯಲ್ಲಿ ಹುರಿದ ತಿಂಡಿಗಳು, ಸಂಸ್ಕರಿಸಿ ಪ್ಯಾಕ್ ಮಾಡಿದ ತಿಂಡಿಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬೇಸಿಗೆಯಲ್ಲಿ ಆಹಾರ ಬೇಗ ಕೆಡುವುದರಿಂದ ಹೊಟ್ಟೆ ಕೆಡುವ ಸಾಧ್ಯತೆ ಹೆಚ್ಚು. ಉದಾಹರಣೆಗೆ ಜಂಕ್ ಫುಡ್. ಸರಿಯಾದ ತಾಪಮಾನದಲ್ಲಿ ಆಹಾರವನ್ನು ಸಂಗ್ರಹಿಸಿ ಇಡಬೇಕು. ಆದಷ್ಟು ಹೆಚ್ಚು ತಾಜಾ ಆಹಾರವನ್ನೇ ಸೇವಿಸುವುದು ಒಳ್ಳೆಯದು. ಕೈಗಳನ್ನು ಸರಿಯಾಗಿ ತೊಳೆದುಕೊಂಡು ನಂತರ ಆಹಾರ ಸೇವಿಸುವುದು ಎಲ್ಲ ಕಾಲಮಾನಕ್ಕೂ ಅಗತ್ಯ. ಹೀಟ್ ಸ್ಟ್ರೋಕಿನ ಲಕ್ಷಣಗಳನ್ನು ಆದಷ್ಟು ಬೇಗ ಗುರುತಿಸುವುದು ಬಹಳ ಮುಖ್ಯ. ಪರಿಹಾರಗಳು ನೋಡುವುದಾದರೆ ಸೂರ್ಯನ ಶಾಖ ಹೆಚ್ಚಾಗಿರುವುದು ಸಾಮಾನ್ಯವಾಗಿ ಬೆಳಗಿನ 10 ರಿಂದ ಅಪರಾಹ್ನ 4 ಗಂಟೆಯವರೆಗೆ. ಈ ಸಮಯದಲ್ಲಿ ಮಕ್ಕಳು ಆದಷ್ಟು ಮನೆಯಿಂದ ಹೊರಗೆ ಹೋಗದಂತೆ ನೋಡಿಕೊಳ್ಳಬೇಕು. ಒಳಾಂಗಣದ ಆಟಗಳನ್ನು ಆಡಲು ಪ್ರೇರೇಪಿಸುತ್ತಾ ಯೋಗ, ವ್ಯಾಯಾಮ, ಹೆಚ್ಚು ಶ್ರಮದಾಯಕವಲ್ಲದ ಮೋಜಿನ ದೈಹಿಕ ಸವಾಲುಗಳನ್ನು ಆಯೋಜಿಸಬಹುದು. ಮನೆಯ ಒಳಗೆ ತಂಪಾಗಿಡಲು ನೇರವಾಗಿ ಬಿಸಿಲು ಮನೆಯನ್ನು ಪ್ರವೇಶಿಸದಂತೆ ಕಿಟಕಿಗಳಿಗೆ ಪರದೆಗಳನ್ನು ಬಳಸಬಹುದು. ಹೊರಾಂಗಣದ ಆಟಗಳ ನಡುವೆ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಬೇಕು. ಬಿಸಿಲಿನ ಸಮಯದಲ್ಲಿ ಹೊರಗೆ ಹೋಗಲೇಬೇಕಾದಾಗ ತೆಳುವಾದ ಹತ್ತಿ ಬಟ್ಟೆಗಳನ್ನು, ಆದಷ್ಟು ಬಿಳಿ ಅಥವಾ ತಿಳಿ ಬಣ್ಣದ ಸಡಿಲವಾದ ಉಡುಪುಗಳನ್ನು ಧರಿಸುವುದು ಸೂಕ್ತ. ತಲೆಗೆ ಧರಿಸುವ ಟೋಪಿ ಅಗಲವಾಗಿದ್ದರೆ ಮುಖ, ಕಣ್ಣು, ಕೆನ್ನೆಗಳನ್ನು ಕಾಪಾಡುತ್ತವೆ. ಸನ್ಸ್ಕ್ರೀನ್, ಲೋಷನ್, ಮಾಯಿಶ್ಚರೈಸರ್ಗಳನ್ನು ಬಳಸಬಹುದು. ಹೀಟ್ ಸ್ಟ್ರೋಕ್ ಲಕ್ಷಣಗಳು ಕಾಣಿಸಿಕೊಂಡಾಗ ತಕ್ಷಣವೇ ನೆರಳು ಅಥವಾ ತಂಪಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕು. ದೇಹವನ್ನು ತಂಪಾಗಿಸಲು ತಣ್ಣೀರಿನ ಪಟ್ಟಿ, ಐಸ್ ಪ್ಯಾಕ್ಗಳನ್ನು ಕುತ್ತಿಗೆ, ಕಂಕಳ ಕೆಳಗೆ, ತೊಡೆ ಸಂದಿಗಳಲ್ಲಿ ಇರಿಸಬೇಕು. ಅನಗತ್ಯ ಅಥವಾ ಬಿಗಿಯಾದ ಬಟ್ಟೆಗಳನ್ನು ಸಡಿಲಗೊಳಿಸಬೇಕು ಅಥವಾ ತೆಗೆಯಬೇಕು. ಎಚ್ಚರದಲ್ಲಿ ಇದ್ದರೆ ಸಾಕಷ್ಟು ನೀರು, ಎಳನೀರು ಅಥವಾ ORSಗಳನ್ನು ಕುಡಿಸಬಹುದು. ಪ್ರಜ್ಞೆ ತಪ್ಪಿದ್ದೇ ಆಗಿದ್ದಲ್ಲಿ ತಕ್ಷಣವೇ ತುರ್ತು ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಬೇಕು. ಆಹಾರ ಹೇಗಿರಬೇಕು ಅಂತ ನೋಡುವುದಾದರೆ
ಹೆಚ್ಚಿನ ನೀರಿನ ಅಂಶವಿರುವ, ಸುಲಭವಾಗಿ ಜೀರ್ಣವಾಗುವ, ಕಡಿಮೆ ಕ್ಯಾಲೋರಿ ಒದಗಿಸುವ ಖನಿಜ ಹಾಗೂ ಪೋಷಕಾಂಶಗಳನ್ನು ಹೊಂದಿರುವ, ಹೆಚ್ಚು ಸಿಹಿಯೂ ಅಲ್ಲದ, ಖಾರವಲ್ಲದ, ಮಸಾಲೆ ಇಲ್ಲದ ಆಹಾರಗಳನ್ನು ಸೇವಿಸಬೇಕು. ಮಕ್ಕಳನ್ನು ಆಗಾಗ ನೀರು ಕುಡಿಯಲು ಪ್ರೋತ್ಸಾಹಿಸಬೇಕು. ಜೊತೆಗೆ ಎಳನೀರು, ತಾಜಾ ಹಣ್ಣಿನ ರಸಗಳನ್ನು ಕುಡಿಯಲು ಕೊಡಬಹುದು. ದೇಹದಲ್ಲಿ ಜೀರ್ಣಕ್ರಿಯೆ ಸುಲಭವಾಗುವಂತೆ ಪೌಷ್ಟಿಕ ಆಹಾರ, ತಂಪಾದ ಆಹಾರ ಹಣ್ಣುಗಳನ್ನು ನೀಡಬಹುದು. ಅಕ್ಕಿ ಗಂಜಿ, ರಾಗಿ ಗಂಜಿ ಸಲಾಡ್ಗಳು, ಈರುಳ್ಳಿ, ಸೌತೆಕಾಯಿ, ಮೊಸರು, ಮಜ್ಜಿಗೆ, ತರಕಾರಿ, ಸೂಪ್ಗಳು, ನಿಂಬೆಹಣ್ಣಿನ ಪಾನಕ, ಪುದೀನ ಸೊಪ್ಪುಗಳನ್ನು ಹೆಚ್ಚು ಬಳಸಬಹುದು. ಕಿತ್ತಳೆ ಹಣ್ಣು, ಕಲ್ಲಂಗಡಿ, ಪಪ್ಪಾಯ, ಪೇರಲೆ, ಟೊಮೊಟೊಗಳು ದಿನನಿತ್ಯದ ಆಹಾರದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಮನೆಯಿಂದ ಹೊರಗೆ ಹೋದಾಗ ಹೊರಗಡೆಯ ಪಾನೀಯಗಳನ್ನು ಕುಡಿಯುವುದನ್ನು ತಪ್ಪಿಸಲು ನೀರನ್ನು ಜೊತೆಗೆ ತೆಗೆದುಕೊಂಡು ಹೋಗಲು ಮರೆಯಬೇಡಿ. ದಿನಕ್ಕೆ 2 ಹೊತ್ತು ತಣ್ಣನೆ ನೀರಿನಲ್ಲಿ ಸ್ನಾನ ಮಾಡುವುದರ ಜೊತೆಗೆ ಆಟವಾಡಿ ಬಂದಾಗ ಮಗುವಿನ ದೇಹ ಬೆಚ್ಚಗಾಗಿದ್ದರೆ, ಬೆವರಿದ್ದರೆ ತಣ್ಣನೆಯ ನೀರಿನಲ್ಲಿ ಮತ್ತೊಮ್ಮೆ ಸ್ನಾನವನ್ನು ಮಾಡಿಸಿ. ಬಿಸಿಲಿನಲ್ಲಿ ಮಕ್ಕಳನ್ನು ಹೊರಗಡೆ ಕರೆದುಕೊಂಡು ಹೋದಾಗ ಎಂದೂ ಮಗುವನ್ನು ಒಂಟಿಯಾಗಿ ಕಾರಿನ ಒಳಗಡೆ ಬಿಟ್ಟು ಹೋಗಬೇಡಿ.